ಗುಂಡಣ್ಣ ಬಂಗಾರಿ ಎದ್ರ ಏನಿದು ಕಾಫಿ ಇದೆ ಅಲ್ಲಿ ಯಾಕೆ ಭಾಗ್ಯ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ಅದು ನಿಮ್ಗೆ ಅಂತಾನೆ ಇಟ್ಟಿರೋ ಕಾಫಿ. ಕಾಫಿ ಕುಡ್ದಾಗಿದ್ರೆ ಬನ್ನಿ, ತಿಂಡಿ ರೆಡಿ ಇದೆ. ಏನ್ ನಡೀತಾ ಇದೆ ಇಲ್ಲಿ? ಯಾರು ಇದನ್ನೆಲ್ಲ ಮಾಡ್ತಿರೋದು? ತಿಂಡಿ ರೆಡಿನಾ? ಆದಿಯವ್ರೆ ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಇವತ್ತು ಸಂಜೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದಿಯವ್ರೆ ತಮಾಷೆ ಮಾಡಿದ್ ಸಾಕು, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ? ಭಾಗ್ಯ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೋಗಿ ಚೆನ್ನಾಗಿ ರೆಡಿಯಾಗಿ ಬನ್ನಿ. ಏನು ಚೆನ್ನಾಗಿ ರೆಡಿಯಾಗಿ ಬರ್ಬೇಕಾ? ಈಗ ಯಾಕದೆಲ್ಲ? ಏನ್ ಬಾಸ್ ನೀವು ನೋಡಿ, ಈಗ ತಲೆಗೆ ಸುತ್ಕೊಂಡಿದ್ದೀರಲ್ಲ, ಈ ಟವಲ್ ಎಲ್ಲ ತೆಗೆದು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡ್ ಬನ್ನಿ. ಚೆನ್ನಾಗಿರೋ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡ್ ಬನ್ನಿ. ಅಯ್ಯೋ ಆಗಲ್ಲ ಆದಿಯವ್ರೆ, ಅದೆಲ್ಲ ಯಾಕೀಗ? ಯಾಕೀಗ ಅಂದ್ರೆ ನೋಡಿ, ನನ್ನ ಮೇಲೆ ನಿಮ್ಗೆ ಗೌರವ ಇದ್ರೆ ಪ್ಲೀಸ್ ಹೋಗಿ, ಪ್ಲೀಸ್. ಮಾಡ್ತಾ ಇದೀಯಾ? ರುಚಿಯಾಗಿ ಮಾಡು. ಇನ್ನೂ ಒಂದು ಟೊಮ್ಯಾಟೊ ಹಿಡಿಸತ್ತೆ ಹಾಕು. ಸಣ್ಣದಾಗಿ ಹೆಚ್ಚು ಕೊತ್ತಂಬರಿ ಸೊಪ್ಪು ಹಾಕು. ಆಮೇಲೆ ಖಾರ ತಿಂತಾಳೆ ಇಷ್ಟ ಅವಳಿಗೆ. ಈರುಳ್ಳಿ ಹಾಕು, 4 ಹಾಕು. ಭಾಗ್ಯ ತಿಂಡಿ. ಆದಿ, ನೀನ್ಯಾಕಪ್ಪ ಇದನ್ನೆಲ್ಲ ಮಾಡ್ತಿದ್ಯಾ? ಭಾಗ್ಯ ಎಲ್ಲಿ? ಇವತ್ತು ಒಂದ್ ದಿನಕ್ಕೆ ಭಾಗ್ಯ ಅಲ್ಲ, ಆ ದಿನ ಎಲ್ಲ ಮಾಡ್ತಾನೆ. ನೀನಾ? ಬೇಡ ಬೇಡ, ನೀನ್ ಇದೆಲ್ಲ ಮಾಡೋದ್ ಬೇಕಾಗಿಲ್ಲ, ನಾನ್ ಮಾಡ್ತೀನಿ ಬಾ. ಅಲ್ಲ ಬಿಡ್ತೀಯಮ್ಮ, ಅವನ್ ಕೆಲ್ಸ ಮಾಡ್ತಿದ್ದಾನೆ, ನೋಡ್ತಾ ನಿಂತಿದ್ದೀರಲ್ಲ, ಏನಾದ್ರೂ ಹೇಳ್ಬೇಕು ತಾನೆ? ಸುನಂದ, ಅವನ್ ಏನೋ ಕಲಿಯಕ್ಕೆ ಅಂತ ಬಂದಿದ್ದಾನೆ, ಕಲೀಲಿ ಬಿಡಿ. ನನ್ ಫ್ರೆಂಡು ಕಲಿಯೋದೇನು ಬೇಕಾಗಿಲ್ಲ. ಆದಿ, ನೀನ್ ಬಾಯ್ ಕಡೆ. ಸುನಂದ ಪಾಪ ಅವನ ಅಡಿಗೆ ಕಲಿತೀನಿ ಅಂತ ಅಷ್ಟು ಆಸಕ್ತಿಯಿಂದ ಬಂದಿದ್ದಾನೆ, ಅದೇ ಬೇಡ ಅಂತ ಹೇಳೋದು? ಅಷ್ಟಕ್ಕೂ ಅವನ ಅಡಿಗೆ ಕಲ್ತ್ರೆ ನಮ್ಗೆ ಒಳ್ಳೇದು ತಾನೆ. ನಮ್ ಕ್ಯಾಟ್ರಿಂಗ್ಗೆ ಇನ್ನ ಹೊಸ ರುಚಿ ಕೊಡ್ಬೋದು. ಅಲ್ಲ ಸುನಂದ, ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಮಾತಾಡಕ್ ಹೋಗ್ಬೇಡಿ. ಮಕ್ಳು ಎದ್ದಿದಾರ ನೋಡಿ, ಹೋಗಿ ಹೋಗಿ ನೋಡಿ. ಅಲ್ಲ ಟೊಮೆಟೊ ಸಾಕು, ಹುಳಿ ಬಂದ್ಬಿಡತ್ತೆ. ಅಯ್ಯೋ ಸುಮ್ಮನೆ ತಮಾಷೆಗೆ. ಮನೆ ಮಾರ್ಬಿಟ್ಟು ಬರೋ ದುಡ್ಡನ್ನ ಮಜಾ ಮಾಡ್ಕೊಂಡಿರೋಣ ಅಂತಂದ್ರೆ ಅದಕ್ಕೊಂದು ದೊಡ್ಡ ವಿಜ್ಞಾನೇ ಈ ಮನೆ ಪೇಪರ್ಸ್. ಅಲ್ಲ ಶ್ರೇಷ್ಠ, ಆ ಬ್ರೋಕರ್ ಮಾತು ಕೇಳ್ಕೊಂಡು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ಯಲ್ಲ, ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ತಾಂಡವ್ ಕಮಾನ್, ಸುಮ್ನೆ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡ್ಬೇಡ. ಬಯ್ಯರ್ ಯಾರೋ ಏನೋ, ನಿಮ್ಮ ಅಪ್ಪ ಅಮ್ಮನ ನೇಮ್ ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಇದು ಫೇಕಾ ಒರಿಜಿನಲ್ ಅಂತಾನು ಅವ್ನು ಕನ್ಫರ್ಮ್ ಮಾಡ್ಕೊಳಲ್ಲ. ಸುಮ್ನೆ ಕೊಟ್ರೆ ಸಾಕು, ದುಡ್ಡು ಕೊಡ್ತಾನೆ. ಆಮೇಲೆ ನಮ್ಗೂ ಅವನ್ಗೂ ಯಾವ ಸಂಬಂಧನೂ ಇರಲ್ಲ.
ನೀನ್ ಸುಮ್ಮನೆ ಯೋಚನೆ ಮಾಡಬೇಡ. ಯಾಕೋ ಏನೋ ಗೊತ್ತಿಲ್ಲ ಶ್ರೇಷ್ಠ, ನನ್ಗಂತೂ ಬೆಳಗ್ಗೆಯಿಂದ ಎಡಗಣ್ಣು ಅದರ್ತಿದೆ. ನೀನ್ ಇದೇ ತರ ಬರೀ ಮೂಡ್ ನಂಬಿಕೆಲೇ ಇರು, ಬೇರೆ ಏನು ಮಾಡ್ಬೇಡ. ತನಗದಲ್ಲಿ ಏನು ಆಗಲ್ಲ. ಮೇಡಮ್ ಎಲ್ಲ ರೆಡಿನಾ? ಏನ್ ಸರ್ ಡಾಕ್ಯುಮೆಂಟ್ಸ್ ಬೇಕಂತ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿಲ್ಲ, ಆದ್ರೆ ಗೊತ್ತಾಗ್ತಿದ್ರೆ ಇನ್ ತಲೆ ಕೆಡಿಸ್ಕೋಬೇಡಿ. ನಾನು ಇವಾಗಲೇ ಹೋಗಿ ಬೈಯರ್ ಕರ್ಕೊಂಡು ಬರ್ತೀನಿ. ಆಮೇಲೆ ಮೊನ್ನೆ ಬಂದಿದ್ರಲ್ಲ ಅವರೆಲ್ಲ ಬೈಯರು. ಬೈಯರ್ ಅವ್ರಲ್ವಾ, ಮತ್ ಇನ್ಯಾರು? ಅವರು ಬೈಯರ್ ಪರವಾಗಿ ಬಂದಿದ್ರು ಅಷ್ಟೇ. ಆಕ್ಚುಲಿ ಮನೆ ತಗೊಳ್ಳೋರು ಬೇರೆಯವರು ಇದ್ದಾರೆ, ಕರ್ಕೊಂಡು ಬರ್ತೀನಿ ಇರಿ. ಬಂದ್ರು ನೋಡಿ. ಅಂಕಲ್ ತಿಂಡಿ ಅಂತೂ ಸೂಪರ್ ಆಗಿತ್ತು. ಹೌದು ಅಂಕಲ್, ಸೂಪರ್ ಆಗಿತ್ತು. ಅಂಕಲ್ ಬಾಕ್ಸಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ರ ತಾನೆ? ಹಾಕಿದ್ದೀನಿ. ತನ್ವಿ ನಿನಗೆ. ತನ್ಮಯ್ ತನ್ವಿ, ನೀನ್ ಕಾಲೇಜ್ ಹೋಗ್ತಾ ತನ್ಮಯ್ಯನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀಯ ತಾನೆ? ಹಾ ಅಂಕಲ್, ಬಿಟ್ಟೋಗ್ತೀನಿ. ನಡಿಯೋ, ಲೇಟ್ ಆಯ್ತು. ಅಕ್ಕ ಒಂದ್ ನಿಮಿಷ. ಏನ್ ತನ್ಮಯ್, ಶೂಗೆ ಪಾಲಿಶ್ ಹಾಕಿ ಹೊರಗಡೆ ಇಟ್ಟಿದ್ದೀನಿ ನೋಡು. ಏನ್ ಅಂಕಲ್, ಇವತ್ತೆಲ್ಲ ಕೆಲಸ ನೀವೇ ಮಾಡಿದ್ರಾ? ಮತ್ತೆ ಈ ಆದಿ ಅಂದ್ರೆ ಸುಮ್ನೆನಾ? ಸೂಪರ್ ಅಂಕಲ್ ನೀವು. ಅಂಕಲ್ ಬರ್ತೀವಿ. ಬಾಯ್ 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 ಬಾಯ್. ಆದೇವ್ರೆ, ನಾನು ಹೇಳ್ದೆ ನಿಮ್ಗೆ ಇದೆಲ್ಲ ಬೇಡ ಅಂತ. ಈಗ ನೋಡಿ ತನ್ವಿಗೆ ಅವ್ರು ಆಲ್ರೆಡಿ ಸ್ಕೂಲು ಕಾಲೇಜ್ಗೆ ಹೋಗಾಯ್ತು. When Adi is here, no fear. ಬಾಕ್ಸ್ಗೂ ಹಾಕೊಟ್ರಾ? ಎಸ್, ಎಲ್ಲಾನು ಆಯ್ತು. ಈಗ ನಿಮ್ ಸರ್ದಿ, ನೀವು ತಿಂಡಿ ಮಾಡ್ಬೇಕು. ತಿಂಡಿನ ನಾನೀಗ್ಲೇ ತಿನ್ನಲ್ಲ. ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲ ತಿಂದ್ಮೇಲೆ ತಿಂತೀನಿ. ಮಾವ ಮತ್ತೆ ಅಂಕಲ್ಲು ತಿಂಡಿ ತಿಂದು ಅಂಗಡಿ ಕಡೆ ಹೊರಟಾಯ್ತು. ಇನ್ನು ಬಾಕಿ ಇರೋದು ನೀವು, ಅತ್ತೆ, ಗೆಳತಿ. ನೀವೆಲ್ಲ ಕೂತ್ಕೊಳ್ಳಿ, ನಿಮಗ್ ತಿಂಡಿ ಬಡಿಸ್ತೀನಿ. ನೀನ್ ಬಡ್ಸೋದಾ? ಬೇಡ ಬೇಡ, ನೀವೆಲ್ಲ ಕುತ್ಕೊಳ್ಳಿ, ನಾನೇ ಬಡಿಸ್ತೀನಿ. ನೋ, ಅದೆಲ್ಲ ಸಾಧ್ಯನೇ ಇಲ್ಲ. ಇವತ್ತು ನಾನು ಈ ಮನೆಗೆ ಸರ್ವಾಧಿಕಾರಿ ಇದ್ದಂಗೆ. ನಾನು ಏನ್ ಹೇಳ್ತೀನೋ ಅದನ್ನೇ ನೀವೆಲ್ಲರೂ ಕೇಳಬೇಕು. ಯಾರು ಎದುರು ಮಾತಾಡಂಗಿಲ್ಲ. ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ಒಂದ್ ನಿಮಿಷ ನಿಜರಿ, ಒಂದ್ ನಿಮಿಷ. ನೀವು ಬನ್ನಿ ಕೂತ್ಕೊಳ್ಳಿ, ನೀವು ಬನ್ನಿ ಕೂತ್ಕೊಳ್ಳಿ. ಅಲ್ಲ, ನಾನು ಪ್ಲೀಸ್ ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಅದು ಕರೆಕ್ಟ್. ಸಾಕು ಅಲ್ಲ, ಇನ್ನ ಆದಿ ಮಾಡಿರೋದು ಟೇಸ್ಟ್ ನೋಡಿ. ನೀವೇ ಇನ್ನ ಬೇಕು ಅಂತೀರಾ? ಟೇಸ್ಟ್ ನೋಡಿ ನೀವು ಫಸ್ಟ್. ಏನ್ ನೋಡ್ತಾ ಇದ್ದೀರಾ? ತಿನ್ನಿ. ಭಾಗ್ಯ,
ನೀವು ಹೇಳ್ತಾ ಇದ್ರಲ್ಲ ನನ್ನ ಆಸೆನ ಈಡೇರ್ಸೋದು ಕಷ್ಟ ಅಂತ. ಒಂದಿನ ಆದರೂ ಎಲ್ಲ ಕೆಲಸದಿಂದ ರೆಸ್ಟ್ ತಗೋಬೇಕು ಅನ್ನೋ ಆಸೆ ಇತ್ತಲ್ವಾ, ಆ ಆಸೆನ ಈಡೇರಿಸಿದ್ದೀನಿ. ಆದಿಯವರೇ ಏನ್ ಹೇಳ್ತಿದ್ದೀರಿ ನೀವು? ಎಸ್, ಈ ಮನೇಲಿ ಎಲ್ಲರ ಕನಸಿಗೋಸ್ಕರ ದುಡಿತೀರ ನೀವು. ಬಟ್ ನಿಮ್ಮ ಕನಸಿಗೋಸ್ಕರ ನೀವು ಯಾವತ್ತೂ ದುಡಿಯೋಲ್ಲ ಅಲ್ವಾ? ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸರಿ, ನೀವೆಲ್ಲ ತಿಂತಾ ಇರಿ, ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಸರಿನಾ? ಭಾಗ್ಯ ಅವರೇ, ನಿಮ್ಗೆ ಇನ್ನೊಂದು ಆಸೆ ಇತ್ತಲ್ವಾ? ಬೆಟ್ಟ ತುದಿಯಲ್ಲಿ ಕೂತ್ಕೊಂಡು ಇಡೀ ಸಿಟಿನ ನೋಡಬೇಕು ಅಂತ. ಟೈಮ್ ಬಂದಾಗ ಆ ಆಸೆನೂ ಈಡೇರಿಸ್ತೀನಿ. ಭಾಗ್ಯ, ಆದಿ ನನ್ ಮಗ ಆಗಿದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅನ್ನಿಸ್ತಾ ಇದೆ. ನಿಂಗೇನ್ ಅನ್ಸುತ್ತೆ? ತಾಂಡವ್ ಸೂರ್ಯವಂಶಿ, ನೀವೇ ಅಲ್ವಾ ಈ ಮನೆ ಮಾರ್ತಾ ಇರೋದು? ಮನೆ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಪರ್ಚೇಸ್ ಮಾಡ್ಬೇಕು ಅಂತ ಬಂದಿದ್ದೀನಿ. ನಾಯಕ್, ಆ ಪೇಪರ್ ತಗೊಂಡು ಎಲ್ಲ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಬಿಡಿ. ಸರಿ ಸರ್. ತಾಂಡವ್ ಸೂರ್ಯವಂಶ, ಸ್ವಲ್ಪ ಪೇಪರ್ ಕೊಡಪ್ಪ. ಸರ್, ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು? ಈ ಮನೆ ಇರೋ ಜಾಗ ಇವ್ರ ಹೆಸರು ಇಲ್ಲ ಸರ್. ಬೇರೆ ಯಾರೋ ಹಾಕಿದ್ದಾರೆ ಅನಿಸ್ತಾ ಇದೆ ಸರ್. ಯಾಕೆಂದ್ರೆ ಒರಿಜಿನಲ್ ಡಾಕ್ಯುಮೆಂಟು ಸೇಲ್ ಮಾಡಕ್ ಕೊಟ್ಟಿರೋ ಡಾಕ್ಯುಮೆಂಟ್ ಅಲ್ಲಿ ಹೆಸರು ಮಿಸ್ಟೇಕ್ ಇದೆ. ಸೊ ಸೈನ್ ಕೂಡ ಮಿಸ್ಟೇಕ್ ಇದೆ ಸರ್. ಕರೆಕ್ಟ್ ಅಲ್ವಾ ತಾಂಡವ್? ಈ ಜಾಗ ಇರೋದು ರಾಯರ ಹೆಸರಲ್ಲಿ, ಅಂದ್ರೆ ಧರ್ಮರಾಜ್ ಅವರ ಹೆಸರಲ್ಲಿ. ಅವ್ರ ಒಪ್ಪಿಗೆ ಇಲ್ಲದೆ ಮಾರಾಟ ಮಾಡ್ತಿದ್ಯಾ? ಹೇಗೆ? ಫೇಕ್ ಡಾಕ್ಯುಮೆಂಟ್. ಯಾರು ಶ್ರೇಷ್ಠ ಅಡ್ವೈಸ್ ಮಾಡಲ್ಲ ನಿಮಗಿದನ್ನ? ನಾಯಕ್, ಇವನು ಈ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಈ ಮನೆಯನ್ನ ಸೇಲ್ ಮಾಡಕ್ ಹೊರಟಿದ್ದಾನೆ. ಅಷ್ಟೇ ಅಲ್ಲದೆ ನನ್ನ ಹತ್ರ ಟೋಕನ್ ಅಡ್ವಾನ್ಸ್ ಬೇರೆ ತಗೊಂಡಿದ್ದಾನೆ. ಅದಕ್ಕೆ ನಾನು ಕೇಸ್ ಮಾಡಿದ್ರೆ ಜೈಲಿಗೆ ಹೋಗೋ ಸಾಧ್ಯತೆ ಇದೆ ಅಲ್ವಾ? ಹೌದು ಸರ್, ಖಂಡಿತ ಇದೆ. ಓ ಪಾಪ 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 ತಾಂಡವ್, ಏನಪ್ಪ ಹೀಗಾಗೋಯ್ತು? ನಾನೀ ಮನೆ ತಗೊಂಡು ಈ ಬರೋ ದುಡ್ಡಿನಲ್ಲಿ ನೀನ್ ಕೇಳ್ತಿದ್ಯಲ್ಲ ಯಾವ್ದೋ ಪ್ರಾಜೆಕ್ಟು ಕಮಿಷನ್ ಅಂತ, ಅದನ್ನ ಕೊಡೋಣ ಅಂತ ಇದ್ದೆ.
ಈಗ ನೋಡಿದ್ರೆ ನಿನ್ನ ಕಾಲ ಮೇಲೆ ನೀನೇ ಕಲ್ಲು ಹಾಕುಂತೆ. ನೀನು ಜೈಲ್ಗೆ ಹೋಗ್ತಿದೀಯ ಅಂತ ಅನ್ನಿಸ್ತಿದೆ ನನಗೆ. ಸರ್ ಅದು ಅದು ಯಾಕೆ ತಾಂಡವ್ ಮಾತೆ ಬರ್ತಿಲ್ವ ಹೇಗೆ? ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಅದರೊಳಗಡೆ ನೀನು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಕೊಂಡು ತಂದ್ಕೊ. ಇಲ್ಲ ಅಂದ್ರೆ ಜೈಲ್ಗೆ ಹೋಗೋದಕ್ಕೆ ರೆಡಿಯಾಗಿ. ಹೋಗೋಣ ನೋಡ್ರಿ, ಹೋಗೋಣ. ಸರ್ ನೀವು ಹೇಳ್ದಂಗೆ ನಾ ಮಾಡಿದ್ದೀನಲ್ವಾ? ಹೌದು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟ ಹೆದರ್ಕೊಂಡ್ರೆ ಹೆಂಗೆ? ಬಾದು ಯಾಕಾದ್ರೂ ಆದಿಯವ್ರ ಹತ್ರ ನನ್ಗೊಂದಿನ ರಜಾ ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದ್ನೋ ಏನು. ಹೀಗ್ ನೋಡಿದ್ರೆ ನಿನಗ್ ರಜಾ ಅಂತ ಹೇಳಿ ಅವ್ರೇ ಅಡುಗೆ ಮಾಡಕ್ ಶುರು ಮಾಡಿದ್ದಾರೆ. ನನಗೂ ಕೆಲಸ ಮಾಡದೆ ಹೊತ್ತೆ ಹೋಗಲ್ಲ, ಸುಮ್ಮನೆ ಕೂರೋದಕ್ಕೆ ಮನಸ್ಸೇ ಕೇಳ್ತಾ ಇಲ್ಲ. ಇವ್ರು ನೋಡಿದ್ರೆ ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇಲ್ಲ ಇಲ್ಲ, ನಾನು ಹೀಗೆ ಕೂತ್ರೆ ಸರಿ ಬರಲ್ಲ. ಏನು ಆದಿಯವ್ರೆ, ನನಗೆ ಇದೆಲ್ಲ ಸರಿಯಾಗಿ ಕಾಣ್ತಾ ಇಲ್ಲ. ನೀವು ಇದನ್ನೆಲ್ಲ ಮಾಡಬಾರ್ದು. ನನಗೆ ರಜಾ ಬೇಕು ಅಂತ ನಾನು ತಮಾಷೆಗೆ ಹೇಳಿದ್ದು, ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನೀವು ಹೊರಗಡೆ ನಡೀರಿ, ನಾನು ಮಾಡ್ತೀನಿ. ಅತ್ತೆ ಪ್ಲೀಸ್ ನೀವು ಹೇಳಿ ಆದಿಯವ್ರಿಗೆ, ಪ್ಲೀಸ್ ಹೇಳಿ ಅಂತ ತಾನೇ ಹೇಳಕ್ ಬಂದ್ರಿ. ಹೌದು, ಅದನ್ನೇ ಹೇಳಕ್ ಬಂದೆ. ಸದ್ಯ ನಿಮ್ಗೆ ಅರ್ಥ ಆಯ್ತಲ್ಲ, ಈ ಕಡೆ ಬನ್ನಿ, ನಾನು ಮಾಡ್ತೀನಿ. ನೋ ವೇ, ಚಾನ್ಸೇ ಇಲ್ಲ. ಇವತ್ತು ನೀವು ರೆಸ್ಟ್ ಮಾಡಬೇಕು ಅಂತಂದ್ರೆ ಮಾಡಬೇಕು ಅಷ್ಟೇ. ನಿಮ್ಗೆ ಆವಾಗಲೇ ಹೇಳಿದೆ ತಾನೆ ಈ ಕಡೆ ಬರಂಗಿಲ್ಲ ಅಂತ. ಪ್ಲೀಸ್ ಹೋಗಿ 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 ಹೇಳಿ. ನೋಡಿ ನೋಡಿ, ನಿಂಗೊಂದು ವಿಷಯ ಗೊತ್ತಾ? ನಾಳೆ ಭಾಗ್ಯದು ಗೋಡೆ, ನಾಳೆ ಅವಳದು ಹುಟ್ಟಿದಬ್ಬ. ನಾಳೆ ಭಾಗ್ಯ ಹುಟ್ಟಿದಬ್ಬನ? ನಾಳೆ ಆದ್ರೂ ಅವಳಿಗೆ ನಿನ್ ಪ್ರೀತಿ ಹೇಳ್ಕೊಂಬಿಡು. ಅಷ್ಟೇ ತಾನೆ? ನಾಳೆ ಒಳಗೆ ಏನೋ ಮಾಡ್ತೀನಿ ಬಿಡಿ. ನೀ ಮಾಡ್ತೀಯ, ಅದನ್ನ ನಮ್ದೆ. ಪ್ರತಿದಿನ ಇದನ್ನೇ ಹೇಳ್ತೀಯ, ನಾನಂತೂ ಏನು ಕಾಣ್ಲಿಲ್ಲ. ಇಲ್ಲ ಇಲ್ಲ ಗೆಳತಿ, ನಾಳೆ ಫಿಕ್ಸ್. ನಾಳೆ ಎಲ್ಲ ಹೇಳ್ತೀನಿ. ಓಹೋ, ಹಾಗಾದ್ರೆ ಫ್ರೆಂಡು ನಾಳೆ ಭಾಗ್ಯಂಗೆ ಅದೇ ಗಿಫ್ಟಾ? ಏನ್ ಕಂಟ್ರೋಲ್ ಆಗೋದು? ಸಮಾಧಾನ ನಿನ್ಗೆ? ಇವಾಗ ಸಮಾಧಾನನ? ಬಡ್ಕೊಂಡ್ ಸಾಯ್ತಾ ಇದ್ದೆ. ಇದೆಲ್ಲ ಯಾವ್ದು ಬೇಡ ಬೇಡ ಅಂತ ಕೇಳಿದೆ ನನ್ನ ಮಾತು. ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡೋದ್ ಬೇಡ, ಒಂದ್ ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಕರೆಕ್ಟ್ ಆಗಿ ಡಾಕ್ಯುಮೆಂಟೇಶನ್ ಮಾಡೋಣ ಅಂತ ಬಡ್ಕೊಂಡ್ ಸತ್ತೆ. ಕೇಳಿದ್ಯಾ ನನ್ನ ಮಾತು?
ಆಸೆ 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 ಅಲ್ಲ ದುರಾಸೆ ನಿನಗೆ. ದುಡ್ಡುಗೋಸ್ಕರ ದುರಾಸೆ ಪಟ್ಟು ನೋಡು ಏನಾಯ್ತು ಅಂತ. ಇವಾಗ ನಿನಗೆ ತುಂಬಾ ಸಂತೋಷ ಆಗಿರತ್ತಲ್ವಾ? ಅಡಿಗೆ ಹೆಲ್ ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೇ ಶ್ರೇಷ್ಠ. ನನ್ನಿಂದ ಅಲ್ಲ, ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಏನಿದು ಮಾವ ಫೋನ್ ಮಾಡ್ತಿದಾರೆ? ಹಾ ಮಾವ. ಹೇಗಿದ್ಯಮ್ಮ ಭಾಗ್ಯ? ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಮ್ಮ. ನಾನು ಫೋನ್ ಮಾಡಿದ ಉದ್ದೇಶ ಏನಂತಂದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ ಮಾವ. ಫೋನಲ್ಲಿ ಬೇಡಮ್ಮ, ಮುಖತಃ ಸಿಕ್ಬೋದಾ? ಖಂಡಿತ ಸಿಗ್ತೀನಿ ಮಾವ. ಮಾವ ಏನಾದ್ರೂ ತೊಂದ್ರೆ? ಚೇ ಹಾಗೇನಿಲ್ಲಮ್ಮ, ನೀನ್ ಸಿಗು, ನಾನು ಆಮೇಲೆ ಹೇಳ್ತೀನಲ್ಲ. ಸರಿ ಮಾವ. ಇನ್ನೊಂದು ವಿಷಯ ಮಗಳೇ, ನಾನ್ ಫೋನ್ ಮಾಡಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಅಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಆದಿ ಇದ್ರೆ ಅವನಿಗಂತೂ ಹೇಳಲೇ ಕೊಡುದು, ಸರಿನಾ? ಸರಿ ಮಾವ. ಯಾಕೆ ಒಬ್ಳೆ ಸಿಗು ಅಂದ್ರು? ಆದಿವರೆಗೂ ಹೇಳ್ಬೇಡ ಅಂದ್ರಲ್ಲ, ಏನ್ ವಿಷಯ ಇರ್ಬೋದು?